ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿಯ ದಿನಾಂಕ 8/11/2024. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಇಲ್ಲಿ ರಾಜ್ಯ ಭಾಗ್ಯಕ್ಕಾಗಿ ರಾಜಯೋಗದ ವಿದ್ಯೆಯನ್ನು ಓದುತ್ತಿದ್ದೀರಿ. ಇದು ನಿಮ್ಮ ಹೊಸ ವಿದ್ಯೆಯಾಗಿದೆ. ಪ್ರಶ್ನೆ: ಈ ಶಿಕ್ಷಣದಲ್ಲಿ ಕೆಲವು ಮಕ್ಕಳು ನಡೆಯುತ್ತಾ ಫೇಲ್ ಆಗಿಬಿಡುತ್ತಾರೆ, ಏಕೆ? ಉತ್ತರ: ಏಕೆಂದರೆ ಈ ಶಿಕ್ಷಣದಲ್ಲಿ ಮಾಯೆಯೊಂದಿಗೆ ಬಾಕ್ಸಿಂಗ್ ಆಗಿದೆ. ಈ ಮಾಯೆಯ ಬಾಕ್ಸಿಂಗ್ನಲ್ಲಿ ಬುದ್ಧಿಗೆ ಕಠಿಣವಾಗಿ, ಅಂದರೆ ತುಂಬ ಜೋರಾಗಿ ಪೆಟ್ಟಾಗುವ ಕಾರಣ ತಂದೆಯ ಜೊತೆ ಸತ್ಯವಾಗಿರುವುದಿಲ್ಲ. ಸತ್ಯವಂತರಾಗಿರುವವರು ಸದಾ ಸುರಕ್ಷಿತರಾಗಿರುತ್ತಾರೆ. ಶಿವಭಗವಾನು ವಾಚ. ಇದಂತೂ ಎಲ್ಲ ಮಕ್ಕಳಿಗೂ ನಿಶ್ಚಯವಿರುತ್ತದೆ. ನಾವು ಆತ್ಮಗಳಿಗೆ ಪರಮಾತ್ಮ ತಂದೆ ಓದಿಸುತ್ತಾರೆ. 5000 ವರ್ಷಗಳ ನಂತರ ಒಮ್ಮೆಯೇ ಬೇಹದ್ದಿನ ತಂದೆಯು ಬಂದು ಬೇಹದ್ದಿನ ಮಕ್ಕಳಿಗೆ ಓದಿಸುತ್ತಾರೆ. ಯಾರೇ ಹೊಸ ವ್ಯಕ್ತಿಯು ಈ ಮಾತುಗಳನ್ನು ಕೇಳಿದರೆ ಅದನ್ನು ತಿಳಿದುಕೊಳ್ಳುವುದಿಲ್ಲ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳೆಂದರೆ ಏನಾಗಿದ್ದಾರೆ ಎಂದೂ ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನೀವು ಮಕ್ಕಳು ಮಾತ್ರ ನಾವು ಸಹೋದರರಾಗಿದ್ದೇವೆ ಎಂದು ತಿಳಿದುಕೊಂಡಿದ್ದೀರಿ. ಅವರು ನಮ್ಮ ತಂದೆಯೂ ಆಗಿದ್ದಾರೆ, ಶಿಕ್ಷಕರೂ ಆಗಿದ್ದಾರೆ, ಸದ್ಗುರುವೂ ಸಹ ಆಗಿದ್ದಾರೆ. ಮಕ್ಕಳಿಗೆ ಇದು ತಾನಾಗಿಯೇ ನೆನಪಿರುತ್ತದೆ. ಇಲ್ಲಿ ಕುಳಿತು ನಾವೆಲ್ಲ ಆತ್ಮಗಳಿಗೂ ಒಬ್ಬ ಆತ್ಮಿಕ ತಂದೆಯಾಗಿದ್ದಾರೆಂದು ತಿಳಿದುಕೊಂಡಿರಬಹುದು. ಎಲ್ಲ ಆತ್ಮಗಳು ಅವರನ್ನು ನೆನಪು ಮಾಡುತ್ತಾರೆ. ಯಾವುದೇ ಧರ್ಮದವರಾಗಿರಬಹುದು. ಎಲ್ಲ ಮನುಷ್ಯ ಮಾತ್ರರೂ ಸಹ ಅಗತ್ಯವಾಗಿ ತಂದೆಯನ್ನು ನೆನಪು ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಎಲ್ಲರಲ್ಲಿಯೂ ಆತ್ಮವಿರುತ್ತದೆ. ಈಗ ತಂದೆಯು ತಿಳಿಸುತ್ತಾರೆ, ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಇಲ್ಲಿ ನೀವು ಆತ್ಮಗಳು ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ. ಹೇಗೆ ಪಾತ್ರವನ್ನು ಅಭಿನಯಿಸುತ್ತೀರಿ ಎಂಬುದನ್ನು ಸಹ ತಿಳಿಸಲಾಗಿದೆ. ಮಕ್ಕಳು ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ. ನೀವು ರಾಜಯೋಗಿಯಾಗಿದ್ದೀರಲ್ಲವೇ? ಎಲ್ಲರೂ ಯೋಗಿಗಳೇ ಆಗಿರುತ್ತಾರೆ. ಓದಿಸುವಂತಹ ಶಿಕ್ಷಕನ ಜೊತೆ ಅಗತ್ಯವಾಗಿ ಸಂಬಂಧವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಗುರಿಯಿಂದಲೇ ನಾವು ಏನಾಗುತ್ತೇವೆ ಎಂಬುದನ್ನು ತಿಳಿದಿರುತ್ತದೆ. ಈ ವಿದ್ಯೆಯಂತೂ ಒಂದೇ ಆಗಿದೆ. ಇದನ್ನು ರಾಜರಿಗೂ ರಾಜರಾಗುವ ವಿದ್ಯೆ ಎಂದು ಹೇಳಲಾಗುತ್ತದೆ. ರಾಜಯೋಗವಾಗಿದೆ. ರಾಜ್ಯ ಪ್ರಾಪ್ತಿ ಮಾಡಿಕೊಳ್ಳಲು ಶಿವತಂದೆಯ ಜೊತೆ ಯೋಗವಿದೆ. ಅನ್ಯ ಯಾವುದೇ ಮನುಷ್ಯರು ಈ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ನಿಮಗೆ ಇಲ್ಲಿ ಯಾವ ಮನುಷ್ಯರೂ ಕಲಿಸುತ್ತಿಲ್ಲ. ಪರಮಾತ್ಮನೇ ಆತ್ಮಗಳಿಗೆ ಕಲಿಸುತ್ತಾರೆ. ನಂತರ ನೀವು ಅನ್ಯರಿಗೆ ಕಲಿಸುತ್ತೀರಿ. ನೀವೂ ಸಹ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಆತ್ಮಗಳಿಗೆ ತಂದೆಯು ಕಲಿಸುತ್ತಾರೆ. ಇದು ನೆನಪಿರದೇ ಇರುವ ಕಾರಣ ಶಕ್ತಿಯು ಬರುವುದಿಲ್ಲ. ಆದುದರಿಂದ ಅನೇಕರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ತಂದೆಯು ಸದಾ ಹೇಳುತ್ತಿರುತ್ತಾರೆ, ಯೋಗಯುಕ್ತರಾಗಿ ನೆನಪಿನ ಯಾತ್ರೆಯಲ್ಲಿದ್ದು ತಿಳಿಸಿಕೊಡಿ. ನಾವು ಸಹೋದರ ಸಹೋದರಿಯರಿಗೆ ಕಲಿಸುತ್ತೇವೆ. ನೀವು ಆತ್ಮಗಳಾಗಿದ್ದೀರಿ. ಅವರು ಎಲ್ಲರಿಗೂ ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆ. ಆತ್ಮವನ್ನೇ ನೋಡಬೇಕಾಗಿದೆ. 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂಬ ಗಾಯನವಿದೆ. ಆದರೆ ಇದರಲ್ಲಿ ಬಹಳ ಪರಿಶ್ರಮವಿದೆ. ಆತ್ಮಾಭಿಮಾನಿಗಳಾದಾಗ ಇರುವ ಒಂದು ಆತ್ಮಾಭಿಮಾನಿಗಳು ಆಗದ ಕಾರಣ ನಿಮ್ಮ ಮಾತಿನಲ್ಲಿ ಶಕ್ತಿ ಇರುವುದಿಲ್ಲ. ಏಕೆಂದರೆ ತಂದೆಯು ಹೇಗೆ ತಿಳಿಸುತ್ತಾರೆಯೋ ಹಾಗೆ ಬೇರೆ ಯಾರೂ ತಿಳಿಸುವುದಿಲ್ಲ.
ಕೆಲವರು ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಯಾರು ಮುಳ್ಳುಗಳಾಗಿದ್ದಾರೆ, ಯಾರು ಹೂವಾಗಿದ್ದಾರೆ ಎಂಬುದು ಎಲ್ಲವೂ ತಿಳಿಯುತ್ತದೆ. ಶಾಲೆಯಲ್ಲಿ ಮಕ್ಕಳು 5 ಅಥವಾ 6ನೇ ತರಗತಿಯಲ್ಲಿ ಓದಿದ ನಂತರ ಮುಂದಿನ ಒಂದು ಕ್ಲಾಸಿಗೆ ವರ್ಗಾವಣೆಯಾಗುತ್ತಾರೆ. ಒಳ್ಳೊಳ್ಳೆಯ ಮಕ್ಕಳು ಯಾವಾಗ ವರ್ಗಾವಣೆಯಾಗುತ್ತಾರೆಯೋ ಆಗ ಮುಂದಿನ ತರಗತಿಯ ಶಿಕ್ಷಕರಿಗೂ ಸಹ ತಕ್ಷಣ ಈ ಮಕ್ಕಳು ತೀಕ್ಷ್ಣ ಪುರುಷಾರ್ಥಿಯಾಗಿದ್ದಾರೆ, ಇವರು ಬಹಳ ಚೆನ್ನಾಗಿ ಓದಿದ್ದಾರೆ, ಆದ್ದರಿಂದ ಉತ್ತಮ ಸ್ಥಾನದಲ್ಲಿ ಬಂದಿದ್ದಾರೆ ಎಂದು ತಿಳಿಯುತ್ತದೆ. ಶಿಕ್ಷಕರಂತೂ ಅಗತ್ಯವಾಗಿ ತಿಳಿದುಕೊಳ್ಳುವರು. ಅದು ಲೌಕಿಕ ವಿದ್ಯೆಯಾಗಿದೆ. ಇಲ್ಲಂತೂ ಅಂತಹ ಮಾತಿಲ್ಲ. ಇದು ಪಾರಲೌಕಿಕ ವಿದ್ಯೆಯಾಗಿದೆ. ಇಲ್ಲಂತೂ ಆ ರೀತಿ ಹೇಳುವುದಿಲ್ಲ. ಮೊದಲು ಚೆನ್ನಾಗಿ ಓದಿ ಬಂದಿದ್ದಾರೆ, ಆದ್ದರಿಂದ ಇಲ್ಲಿ ಚೆನ್ನಾಗಿ ಓದುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಅಲ್ಲಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವ ಕಾರಣ ಬಹಳ ಶ್ರಮಪಟ್ಟಿದ್ದಾರೆ, ಆದ್ದರಿಂದ ಮೊದಲನೆಯ ಸ್ಥಾನವನ್ನು ಪಡೆದಿದ್ದಾರೆ ಎಂದು ಶಿಕ್ಷಕರು ತಿಳಿಯುತ್ತಾರೆ. ಇದಂತೂ ಹೊಸ ವಿದ್ಯೆಯಾಗಿದೆ. ಇದನ್ನು ಮೊದಲೇ ಯಾರೂ ಸಹ ಓದಿರುವುದಿಲ್ಲ. ಓದಿಸುವವರೂ ಸಹ ಹೊಸ ಶಿಕ್ಷಕರಾಗಿದ್ದಾರೆ. ಎಲ್ಲವೂ ಹೊಸದಾಗಿದೆ. ಹೊಸ ಮಕ್ಕಳಿಗೆ ಓದಿಸುತ್ತಾರೆ. ಅಲ್ಲಿ ಚೆನ್ನಾಗಿ ಓದುವಂಥವರಿಗೆ ಉತ್ತಮ ಪುರುಷಾರ್ಥಿ ಎಂದು ಹೇಳಲಾಗುತ್ತದೆ. ಇದು ಹೊಸ ಪ್ರಪಂಚಕ್ಕೆ ಹೊಸ ಜ್ಞಾನವಾಗಿದ್ದು ಇಲ್ಲಿ ಯಾರೂ ಸಹ ಓದಿಸುವವರಿಲ್ಲ. ಎಷ್ಟೆಷ್ಟು ಗಮನ ಕೊಡುತ್ತಾರೆಯೋ ಅಷ್ಟಷ್ಟು ಉತ್ತಮ ಸ್ಥಾನವನ್ನು ಪಡೆಯುತ್ತಾರೆ. ಕೆಲವರಂತೂ ಬಹಳ ಮಧುರ ಆಜ್ಞಾಕಾರಿಯಾಗಿರುತ್ತಾರೆ. ನೋಡುವುದರಿಂದಲೇ ಇವರಿಗೆ ಓದಿಸುವಂಥವರು ಬಹಳ ಚೆನ್ನಾಗಿದ್ದಾರೆ, ಇವರಲ್ಲಿ ಯಾವುದೇ ಅವಗುಣವಿಲ್ಲ, ನಡತೆಯಿಂದ ಮಾತುಕತೆಯಿಂದ ತಿಳಿದು ಬರುತ್ತದೆ. ತಂದೆಯು ಎಲ್ಲರನ್ನೂ ಕೇಳುತ್ತಾರೆ, ಇವರು ಹೇಗೆ ಓದುತ್ತಾರೆ, ಇವರಲ್ಲಿ ಯಾವುದೇ ಬಲಹೀನತೆ ಇಲ್ಲವೇ ಎಂದು. ಈ ರೀತಿ ಬಹಳಷ್ಟು ಮಕ್ಕಳು ಕೇಳುತ್ತಾರೆ. ನಮ್ಮನ್ನು ಕೇಳದೆ ಯಾವುದೇ ಸಮಾಚಾರವನ್ನು ಕೊಡಬಾರದು. ಕೆಲವರು ಬಹಳ ಚೆನ್ನಾಗಿ ಓದುತ್ತಾರೆ. ಕೆಲವರಿಗೆ ತೀಕ್ಷ್ಣ ಬುದ್ಧಿ ಇರುವುದಿಲ್ಲ. ಮಾಯೆಯ ಯುದ್ಧವು ಬಹಳ ನಡೆಯುತ್ತದೆ. ಅದನ್ನು ತಂದೆಯು ತಿಳಿದಿದ್ದಾರೆ. ಇವರಿಗೆ ಮಾಯೆಯು ಬಹಳ ಮೋಸ ಮಾಡುತ್ತದೆ. ಒಂದು ವೇಳೆ 10 ವರ್ಷಗಳು ಓದಿಸಿರಬಹುದು, ಆದರೆ ಮಾಯೆಯು ಇಷ್ಟೂ ಶಕ್ತಿಶಾಲಿಯಾಗಿರುತ್ತದೆ. ಅದು ದೇಹ ಅಹಂಕಾರ ಬಂದರೆ ಇನ್ನೂ ಸಿಕ್ಕಿಕೊಳ್ಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಯಾರು ಶಕ್ತಿಶಾಲಿಗಳಾಗಿದ್ದಾರೆ ಅವರ ಮೇಲೆ ಮಾಯೆಯ ಪೆಟ್ಟು ಜೋರಾಗಿ ಬೀಳುತ್ತದೆ. ಮಾಯೆಯೂ ಸಹ ಬಲಶಾಲಿಗಳೊಂದಿಗೆ ಬಲಶಾಲಿಯಾಗಿ ಯುದ್ಧ ಮಾಡುತ್ತದೆ. ನೀವು ತಿಳಿದುಕೊಂಡಿರಬಹುದು, ತಂದೆಯು ಯಾರಲ್ಲಿ ಪ್ರವೇಶ ಮಾಡಿದ್ದಾರೆಯೋ ಅವರು ನಂಬರ್ 1 ಆಗಿದ್ದಾರೆ. ನಂತರ ನಂಬರ್ ವಾರ್ ಅಂತೂ ಬಹಳಷ್ಟು ಇದ್ದಾರೆ. ತಂದೆಯು ಒಬ್ಬರು ಇಬ್ಬರ ಉದಾಹರಣೆಯನ್ನಂತೂ ಕೊಡುತ್ತಾರೆ. ಹಾಗೆ ನೋಡಿದರೆ ಬಹಳಷ್ಟು ನಂಬರ್ ವಾರ್ ಇರುತ್ತಾರೆ. ಹೇಗೆ ದೆಹಲಿಯಲ್ಲಿ ಗೀತಾ ಅಕ್ಕನವರು ಬಹಳ ಬುದ್ಧಿವಂತರಾಗಿದ್ದಾರೆ. ಆ ಮಗು ಬಹಳ ಮಧುರವಾಗಿಯೂ ಇದ್ದಾರೆ. ತಂದೆಯು ತಿಳಿಸುತ್ತಾರೆ, ಗೀತಾ ಅಂತೂ ಸತ್ಯಗೀತಾ ಆಗಿದ್ದಾರೆ. ಮನುಷ್ಯರು ಆ ಗೀತೆಯನ್ನು ಓದುತ್ತಾರೆ, ಆದರೆ ಭಗವಂತನು ಹೇಗೆ ರಾಜಯೋಗವನ್ನು ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡಿದ್ದಾರೆ ಎಂದು ತಿಳಿದುಕೊಂಡಿಲ್ಲ. ಅವಶ್ಯವಾಗಿ ಸತ್ಯಯುಗವಿದ್ದಾಗ ಒಂದೇ ಧರ್ಮವಿತ್ತು. ಇದು ನಿನ್ನೆಯ ಮಾತಾಗಿದೆ. ತಂದೆಯು ತಿಳಿಸುತ್ತಾರೆ, ನಿನ್ನೆ ನಿಮ್ಮನ್ನು ಎಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿ ಹೋದೆ. ನೀವು ಪದಮಾಪದಂ ಭಾಗ್ಯಶಾಲಿಗಳಾಗಿದ್ದೀರಿ. ಈಗ ನೀವು ಏನಾಗಿ ಬಿಟ್ಟಿದ್ದೀರಿ? ನಿಮಗೂ ಅನುಭವವಾಗುತ್ತದೆಯಲ್ಲವೇ? ಈ ಗೀತೆಯನ್ನು ಓದುವಂಥವರಿಗೆ ಈ ಅನುಭವ ಆಗುತ್ತದೆಯೇನು? ಏನೂ ತಿಳಿದುಕೊಳ್ಳುವುದಿಲ್ಲ. ಶ್ರೇಷ್ಠಾತಿಶ್ರೇಷ್ಠ ಶ್ರೀಮದ್ ಭಗವದ್ಗೀತೆ ಎಂದು ಗಾಯನವಿದೆ. ಅವರಂತೂ ಗೀತೆಯ ಪುಸ್ತಕವನ್ನು ಓದುತ್ತಾರೆ ಅಥವಾ ಹೇಳುತ್ತಾರೆ. ತಂದೆಯಂತೂ ಗೀತೆಯನ್ನು ಓದುವುದಿಲ್ಲ. ಅಂತರವಂತೂ ಇದೆಯಲ್ಲವೇ? ಅವರಿಗಂತೂ ನೆನಪಿನ ಯಾತ್ರೆ ಇರುವುದಿಲ್ಲ. ಅವರಿನ್ನೂ ಕೆಳಗಡೆ ಇಳಿಯುತ್ತಾ ಬರುತ್ತಾರೆ. ಸರ್ವವ್ಯಾಪಿಯ ಜ್ಞಾನದಿಂದ ನೋಡಿ ಏನಾಗಿ ಬಿಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ಕಲ್ಪಕಲ್ಪವೂ ಹೀಗೆಯೇ ಆಗುತ್ತದೆ ಎಂದು. ತಂದೆಯು ಹೇಳುತ್ತಾರೆ, ನಿಮ್ಮನ್ನು ವಿಷಯ ಸಾಗರದಿಂದ ಪಾರು ಮಾಡುತ್ತೇನೆ. ಎಷ್ಟೊಂದು ಅಂತರವಿದೆ. ಶಾಸ್ತ್ರವನ್ನು ಓದುವುದು ಭಕ್ತಿ ಮಾರ್ಗದ್ದಾಗಿದೆ.
ತಂದೆಯು ತಿಳಿಸುತ್ತಾರೆ, ಇದನ್ನು ಅಂದರೆ ಶಾಸ್ತ್ರವನ್ನು ಓದುವುದರಿಂದ ನನ್ನೊಂದಿಗೆ ಯಾರೂ ಸಹ ಮಿಲನ ಮಾಡುವುದಿಲ್ಲ. ಯಾವ ಕಡೆಯಿಂದ ಹೋದರೂ ಸಹ ಒಂದೇ ಗುರಿಯನ್ನು ತಲುಪುತ್ತೇವೆ ಎಂದು ಅವರು ಹೇಳುತ್ತಾರೆ. ಒಮ್ಮೊಮ್ಮೆ ಭಗವಂತನು ಬಂದು ಒಂದಲ್ಲ ಒಂದು ರೂಪದಿಂದ ಓದಿಸುತ್ತಾರೆ ಎಂದು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಗೀತೆಯಲ್ಲಿ ಹಿಟ್ಟಿನಲ್ಲಿ ಉಪ್ಪಿನಿರುವಷ್ಟು ಸರಿಯಿದೆ. ಅಂದರೆ ಗೀತೆಯಲ್ಲಿ ಎಷ್ಟು ಸತ್ಯವಿದೆ ಎಂದರೆ ಹಿಟ್ಟಿನಲ್ಲಿ ಉಪ್ಪಿನ ಅಂಶ ಇರುವಷ್ಟು. ಅವುಗಳನ್ನು ನೀವು ತಿಳಿಸಿಕೊಡಬಹುದು. ಸತ್ಯಯುಗದಲ್ಲಂತೂ ಯಾವುದೇ ಶಾಸ್ತ್ರ ಇತ್ಯಾದಿಗಳು ಇರುವುದಿಲ್ಲ. ಇದೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ. ಇವುಗಳನ್ನು ಅನಾದಿ ಎಂದು ಕರೆಯಲಾಗುವುದಿಲ್ಲ. ಇವು ಆರಂಭದಿಂದ ನಡೆದು ಬಂದಿಲ್ಲ. ಇವರು ಅನಾದಿಯ ಅರ್ಥವನ್ನು ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ, ಈ ನಾಟಕವು ಅನಾದಿಯಾಗಿದೆ. ಈಗ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ, ನಂತರ ಪ್ರಾಯಲೋಪವಾಗಿ ಬಿಡುತ್ತದೆ ಎಂದು ತಂದೆಯು ಹೇಳುತ್ತಾರೆ. ನಮ್ಮ ರಾಜ್ಯವು ಅನಾದಿಯಾಗಿತ್ತು ಎಂದು ನೀವು ಹೇಳುತ್ತೀರಿ. ಅದೇ ರಾಜ್ಯವಿದೆ, ಕೇವಲ ಪಾವನರಿಂದ ಬದಲಾಗಿ ಪತಿತರಾಗಿರುವುದರಿಂದ ಹೆಸರು ಬದಲಾಗಿ ಬಿಟ್ಟಿದೆ. ದೇವತೆಗಳ ಬದಲಾಗಿ ಹಿಂದೂಗಳು ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಅಲ್ಲವೇ? ಹೇಗೆ ಅನ್ಯರು ಸತೋಪ್ರಧಾನದಿಂದ ಸತೋ ರಜೋ ತಮೋದಲ್ಲಿ ಬರುತ್ತಾರೆಯೋ ಹಾಗೆಯೇ ನೀವು ಸಹ ಇಳಿಯುತ್ತಾ ಬಂದಿದ್ದೀರಿ. ರಜೋದಲ್ಲಿ ಬರುತ್ತೀರೆಂದರೆ ಅಪವಿತ್ರತೆಯ ಕಾರಣ ದೇವತೆಗಳ ಬದಲಾಗಿ ಹಿಂದೂಗಳು ಎಂದು ಹೇಳಲಾಗುತ್ತಿದೆ. ಇಲ್ಲವೆಂದರೆ ಹಿಂದೂ ಎಂಬುದು ಹಿಂದೂಸ್ತಾನದ ಹೆಸರಾಗಿದೆ. ನೀವು ನಿಜವಾಗಿ ದೇವಿ ದೇವತೆಗಳಾಗಿದ್ದೀರಲ್ಲವೇ? ದೇವತೆಗಳು ಸದಾ ಪಾವನರಾಗಿರುತ್ತಾರೆ. ಆದರೆ ಈಗಂತೂ ಮನುಷ್ಯರು ಪತಿತರಾಗಿ ಬಿಟ್ಟಿದ್ದಾರೆ. ಅಂದಾಗ ಹೆಸರೂ ಸಹ ಹಿಂದೂ ಎಂದು ಇಟ್ಟಿದ್ದಾರೆ. ಅಂದಾಗ ಕೇಳಿ, ಹಿಂದೂ ಧರ್ಮವು ಯಾವಾಗ ಯಾರಿಂದ ರಚಿಸಲ್ಪಟ್ಟಿತು ಎಂದು. ಆದರೆ ಹೇಳಲು ಸಾಧ್ಯವಿಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಅದಕ್ಕೆ ಸ್ವರ್ಗ ಮುಂತಾದ ಒಳ್ಳೊಳ್ಳೆಯ ಹೆಸರುಗಳನ್ನು ಕೊಟ್ಟಿದ್ದಾರೆ. ಯಾವುದು ಹಿಂದೆ ಇತ್ತು ಅದು ಪುನಃ ಪುನರಾವರ್ತನೆಯಾಗುವುದಿದೆ. ಈ ಸಮಯದಲ್ಲಿ ನೀವು ಪ್ರಾರಂಭದಿಂದ ಹಿಡಿದು ಅಂತ್ಯದವರೆವಿಗೂ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ. ತಿಳಿಯುತ್ತಾ ಹೋದರೆ ಬದುಕಿರುತ್ತೀರಿ. ಕೆಲವರಂತೂ ಸತ್ತು ಹೋಗುತ್ತಾರೆ. ತಂದೆಯ ಮಕ್ಕಳಾದ ನಂತರ ಮಾಯೆಯ ಯುದ್ಧವಾಗುತ್ತದೆ. ಯುದ್ಧವಾಗುವುದರಿಂದ ದ್ರೋಹಿಗಳಾಗಿ ಬಿಡುತ್ತಾರೆ. ರಾವಣನಿಗಾಗಿದ್ದವರು ರಾಮನಿಗಾದರು. ಮತ್ತೆ ರಾಮನ ಮಕ್ಕಳ ಮೇಲೆ ರಾವಣನು ವಿಜಯವನ್ನು ಪಡೆದು ತನ್ನ ಕಡೆ ಕರೆದೊಯ್ಯುತ್ತಾನೆ. ಕೆಲವರು ಕಾಯಿಲೆಗೆ ಈಡಾಗುತ್ತಾರೆ. ನಂತರ ಅಲ್ಲಿಯೂ ಇರುವುದಿಲ್ಲ, ಇಲ್ಲಿಯೂ ಇರುವುದಿಲ್ಲ. ಖುಷಿಯೂ ಇರುವುದಿಲ್ಲ, ದುಃಖವೂ ಇರುವುದಿಲ್ಲ. ಮಧ್ಯದಲ್ಲಿರುತ್ತಾರೆ. ನಿಮ್ಮ ಬಳಿಯೂ ಬಹಳಷ್ಟು ಮಧ್ಯದಲ್ಲಿರುವವರು ಇದ್ದಾರೆ. ತಂದೆಗೆ ಪೂರ್ಣ ಮಕ್ಕಳು ಆಗುವುದಿಲ್ಲ, ರಾವಣನಿಗೂ ಪೂರ್ಣ ಮಕ್ಕಳು ಆಗುವುದಿಲ್ಲ. ಈಗ ನೀವು ಪುರುಷೋತ್ತಮ ಸಂಗಮಯುಗದಲ್ಲಿ ಇದ್ದೀರಿ. ಉತ್ತಮ ಪುರುಷರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ಇವು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ. ತಂದೆಯು ಕೇಳಿದ ತಕ್ಷಣ ಬಹಳಷ್ಟು ಮಂದಿ ಕೈಯೆತ್ತುತ್ತಾರೆ. ಆದರೆ ಅಂಥವರನ್ನು ಬುದ್ಧಿ ಇಲ್ಲದವರೆಂದು ತಿಳಿದುಕೊಳ್ಳಲಾಗುತ್ತದೆ. ಆದರೂ ಸಹ ತಂದೆಯು ಶುಭವನ್ನೇ ಮಾತನಾಡಿ ಎಂದು ಹೇಳುತ್ತಾರೆ. ನಾವು ನರನಿಂದ ನಾರಾಯಣ ಆಗುತ್ತೇವೆ ಎಂದು ಎಲ್ಲರೂ ಹೇಳುತ್ತಾರೆ. ಕಥೆಯೂ ಸಹ ನರನಿಂದ ನಾರಾಯಣ ಆಗುವುದಾಗಿದೆ. ಅಜ್ಞಾನ ಕಾಲದಲ್ಲಿ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಾರೆ. ಅಲ್ಲಂತೂ ಅಂದರೆ ಸತ್ಯುಗದಲ್ಲಿ ಯಾರೂ ಕೇಳುವುದಿಲ್ಲ. ಇದನ್ನಂತೂ ತಂದೆಯೇ ಕೇಳುತ್ತಾರೆ. ನೀವು ಏನನ್ನು ತಿಳಿದುಕೊಂಡಿದ್ದೀರಿ? ಮಾಯೆಯು ಎಷ್ಟೊಂದು ಶಕ್ತಿಶಾಲಿಯಾಗಿದೆ. ನಿಮಗೆ ಇಷ್ಟು ಧೈರ್ಯವಿದೆಯೇ? ನೀವು ಅಗತ್ಯವಾಗಿ ಪಾವನರಾಗಬೇಕು. ಯಾರೇ ಬಂದರೂ ಅವರನ್ನು ಕೇಳಬಹುದು, ಈ ಜನ್ಮದಲ್ಲಿ ಯಾವುದೇ ಪಾಪಕರ್ಮವನ್ನು ಮಾಡಿಲ್ಲ ತಾನೆ? ಜನ್ಮ ಜನ್ಮಾಂತರದಿಂದ ಪಾಪಿಗಳಂತೂ ಆಗಿಯೇ ಇದ್ದೀರಿ. ಈ ಜನ್ಮದ ಪಾಪವನ್ನು ಹೇಳಿದಾಗ ಹಗುರರಾಗಿ ಬಿಡುತ್ತೀರಿ. ಇಲ್ಲದಿದ್ದರೆ ಆಂತರ್ಯದಲ್ಲಿ ಆ ಒಂದು ಪಾಪ ತಿನ್ನುತ್ತಿರುತ್ತದೆ. ಮಾಡಿದ ಪಾಪವನ್ನು ಅಥವಾ ತಪ್ಪನ್ನು ಶಿವತಂದೆಗೆ ಹೇಳಿಕೊಳ್ಳಬೇಕು. ಸತ್ಯವನ್ನು ಹೇಳುವುದರಿಂದ ಹಗುರರಾಗಿರುತ್ತೀರಿ.
ಕೆಲವು ಮಕ್ಕಳು ಸತ್ಯವನ್ನು ಹೇಳುವುದಿಲ್ಲ. ಆದ್ದರಿಂದ ಮಾಯೆಯು ಒಮ್ಮೆಯೇ ಬಲವಾಗಿ ಪೆಟ್ಟನ್ನು ಕೊಟ್ಟುಬಿಡುತ್ತದೆ. ನಿಮ್ಮದು ಅತೀ ದೊಡ್ಡ ಬಾಕ್ಸಿಂಗ್ ಆಗಿದೆ. ಆ ಬಾಕ್ಸಿಂಗ್ನಲ್ಲಂತೂ ಶರೀರಕ್ಕೆ ಪೆಟ್ಟಾಗುತ್ತದೆ. ಈ ಬಾಕ್ಸಿಂಗ್ನಲ್ಲಿ ಮನಸ್ಸಿಗೆ ಪೆಟ್ಟಾಗುತ್ತದೆ. ಈ ಬ್ರಹ್ಮ ತಂದೆಯೂ ಸಹ ಹೇಳುತ್ತಾರೆ, ನಾನು ಬಹಳ ಜನ್ಮಗಳ ಅಂತ್ಯದಲ್ಲಿದ್ದೇನೆ. ಎಲ್ಲರಿಗಿಂತ ಪಾವನನಾಗಿದ್ದೆನೋ, ಈಗ ಎಲ್ಲರಿಗಿಂತ ಪತಿತನಾಗಿದ್ದೇನೆ, ಮತ್ತೆ ಪಾವನನಾಗುತ್ತೇನೆ ಎಂದು ಹೇಳುತ್ತಾರೆ. ನಾನು ಮಹಾತ್ಮನಾಗಿದ್ದೇನೆ ಎಂದಂತೂ ಹೇಳುವುದಿಲ್ಲ. ತಂದೆಯು ಬಹಳ ಸತ್ಕಾರ ಮಾಡುತ್ತಾರೆ. ಬ್ರಹ್ಮ ತಂದೆಯು ಎಲ್ಲರಿಗಿಂತ ಹೆಚ್ಚು ಪತಿತರಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನಾನು ಪರಾಯ ದೇಶದಲ್ಲಿ, ಅಂದರೆ ಬೇರೆ ದೇಶದಲ್ಲಿ, ಬೇರೆಯವರ ಶರೀರದಲ್ಲಿ ಬರುತ್ತೇನೆ. ಬ್ರಹ್ಮರವರ ಅನೇಕ ಜನ್ಮಗಳ ಅಂತಿಮದಲ್ಲಿ ಬಂದು ಪ್ರವೇಶ ಮಾಡುತ್ತೇನೆ. ಬ್ರಹ್ಮರವರೇ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ. ಈಗ ಇವರೂ ಸಹ ಪೂರ್ಣ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ. ಬಹಳ ಎಚ್ಚರದಿಂದ ಇರಬೇಕಾಗುತ್ತದೆ. ತಂದೆಯನ್ನಂತೂ ತಿಳಿದುಕೊಂಡಿದ್ದಾರೆ. ಇವರು ತಂದೆಗೆ ಅತಿ ಸಮೀಪದಲ್ಲಿದ್ದಾರೆ. ಇವರು ಎಂದೂ ತಂದೆಯಿಂದ ದೂರ ಹೋಗುವುದಿಲ್ಲ. ಬಿಟ್ಟು ಹೋಗೋಣ ಎಂದು ಚಿಂತೆಯೂ ಬರುವುದಿಲ್ಲ ಅಥವಾ ಯೋಚನೆಯೂ ಬರುವುದಿಲ್ಲ. ನನ್ನವರಂತೂ ತಂದೆಯಾಗಿದ್ದಾರೆ. ನನ್ನ ಮನೆಯಲ್ಲಿ ಕುಳಿತಿದ್ದಾರೆ, ಅಂದರೆ ಶರೀರದಲ್ಲಿ ಕುಳಿತಿದ್ದಾರೆ. ತಂದೆಗೂ ಸಹ ತಿಳಿದಿದೆ. ತಮಾಷೆಯನ್ನು ಮಾಡುತ್ತಾರೆ. ಬಾಬಾ, ಇಂದು ನನಗೆ ಸ್ನಾನ ಮಾಡಿಸಿ, ಊಟ ಮಾಡಿಸಿ, ನಾನು ಚಿಕ್ಕ ಮಗುವಾಗಿದ್ದೇನೆ ಎಂದು ಈ ರೀತಿಯಾಗಿ ನೆನಪು ಮಾಡುತ್ತೇನೆ. ನೀವು ಮಕ್ಕಳಿಗೂ ಈ ರೀತಿ ನೆನಪು ಮಾಡಿ ಎಂದು ತಿಳಿಸುತ್ತೇನೆ. ಬಾಬಾ, ನೀವಂತೂ ಬಹಳ ಮಧುರರಾಗಿದ್ದೀರಿ. ಒಮ್ಮೆಲೇ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೀರಿ. ಈ ಮಾತುಗಳು ಬೇರೆ ಯಾರ ಬುದ್ಧಿಯಲ್ಲಿಯೂ ಇರಲು ಸಾಧ್ಯವಿಲ್ಲ. ತಂದೆಯು ಎಲ್ಲರನ್ನೂ ರಿಫ್ರೆಶ್ ಮಾಡುತ್ತಿರುತ್ತಾರೆ. ಎಲ್ಲರೂ ಪುರುಷಾರ್ಥ ಮಾಡುತ್ತಾರೆ. ಆದರೆ ಚಲನೆಯೂ ಸಹ ಅದೇ ರೀತಿ ಇರಬೇಕು. ತಪ್ಪಾದರೆ ತಕ್ಷಣ ಪತ್ರ ಬರೆಯಬೇಕು. ತಂದೆಯೇ, ನಮ್ಮಿಂದ ಇಂತಹ ತಪ್ಪಾಯಿತು ಎಂದು. ಕೆಲವರು ಬರೆಯುತ್ತಾರೆ, ಬಾಬಾ, ನಮ್ಮಿಂದ ಇಂತಹ ತಪ್ಪಾಯಿತು, ಕ್ಷಮಿಸಿ. ನನ್ನ ಮಗುವಾಗಿ ನಂತರ ತಪ್ಪು ಮಾಡಿದರೆ 100 ಪಟ್ಟು ವೃದ್ಧಿಯಾಗುತ್ತದೆ. ಮಾಯೆಗೆ ಸೋತು ಹೇಗಿದ್ದರೋ ಹಾಗೆಯೇ ಆಗಿಬಿಡುತ್ತಾರೆ. ಮಾಯೆಗೆ ಬಹಳ ಸೋಲುತ್ತಾರೆ. ಇದು ಅತೀ ದೊಡ್ಡ ಬಾಕ್ಸಿಂಗ್ ಆಗಿದೆ. ರಾಮ ಹಾಗೂ ರಾವಣನ ಯುದ್ಧವಾಗಿದೆ. ಕಪಿ ಸೈನ್ಯವನ್ನು ತೆಗೆದುಕೊಂಡರು ಎಂದು ತೋರಿಸುತ್ತಾರೆ. ಇದೆಲ್ಲವೂ ಮಕ್ಕಳ ಆಟವು ಮಾಡಲ್ಪಟ್ಟಿದೆ. ಚಿಕ್ಕ ಮಕ್ಕಳು ಹೇಗೆ ಬುದ್ಧಿ ಇಲ್ಲದವರಾಗಿರುತ್ತಾರಲ್ಲವೇ, ತಂದೆಯೂ ಹೇಳುತ್ತಾರೆ, ಇದಂತೂ ನಯಾ ಪೈಸೆಯ ಬುದ್ಧಿಯಾಗಿದೆ. ಪ್ರತಿಯೊಂದು ಈಶ್ವರನ ರೂಪ ಎಂದು ಹೇಳಿಬಿಡುತ್ತಾರೆ. ಪ್ರತಿಯೊಬ್ಬರೂ ಈಶ್ವರನಿಗಾಗಿ ರಚನೆ ಮಾಡುತ್ತಾರೆ, ಪಾಲನೆ ಕೊಡುತ್ತಾರೆ, ನಂತರ ವಿನಾಶ ಮಾಡಿಬಿಡುತ್ತಾರೆ. ಈಗ ಈಶ್ವರ ಯಾರ ವಿನಾಶವನ್ನಾದರೂ ಮಾಡುತ್ತಾರೇನು? ಇದೆಷ್ಟು ಅಜ್ಞಾನವಾಗಿದೆ. ಆದುದರಿಂದ ಇದನ್ನು ಗೊಂಬೆ ಪೂಜೆ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಆಶ್ಚರ್ಯವಲ್ಲವೇ? ಮನುಷ್ಯರ ಬುದ್ಧಿಯು ಏನಾಗಿ ಬಿಟ್ಟಿದೆ. ಎಷ್ಟು ಖರ್ಚು ಮಾಡುತ್ತಾರೆ. ತಂದೆಯ ದೂರು ಕೊಡುತ್ತಾರೆ, ನಾನು ನಿಮ್ಮನ್ನು ಇಷ್ಟೊಂದು ದೊಡ್ಡವರನ್ನಾಗಿ ಮಾಡಿ ಹೋದೆನು. ನೀವು ಏನು ಮಾಡಿದ್ದೀರಿ? ನೀವು ತಿಳಿದುಕೊಂಡಿದ್ದೀರಿ ನಾವೇ ದೇವತೆಗಳಾಗುವಂಥವರು. ನಂತರ ಚಕ್ರ ಸುತ್ತಿಕೊಂಡು ಬಂದು ಬ್ರಾಹ್ಮಣರಾಗಿದ್ದೇವೆ. ನಂತರ ನಾವೇ ದೇವತೆ ಆಗುತ್ತೇವೆ. ಇದಂತೂ ಬುದ್ಧಿಯಲ್ಲಿ ಕುಳಿತಿದೆಯಲ್ಲವೇ? ಇಲ್ಲಿ ಕುಳಿತಿರುವಾಗ ಬುದ್ಧಿಯಲ್ಲಿ ಈ ಜ್ಞಾನವೂ ಇರಬೇಕು. ತಂದೆಯಂತೂ ಜ್ಞಾನಪೂರ್ಣರಾಗಿದ್ದಾರೆ, ಜ್ಞಾನಸಾಗರ ಆಗಿದ್ದಾರೆ. ಅವರು ಶಾಂತಿಧಾಮದಲ್ಲಿರುತ್ತಾರೆ. ಆದರೂ ಸಹ ಅವರಿಗೆ ಜ್ಞಾನಪೂರ್ಣ ಎಂದು ಕರೆಯಲಾಗುವುದು. ಆತ್ಮನಲ್ಲಿಯೂ ಪೂರ್ಣ ಜ್ಞಾನವಿರುತ್ತದೆ. ಈ ಜ್ಞಾನದಿಂದ ನಿಮ್ಮ ಕಣ್ಣು ತೆರೆಯಲ್ಪಟ್ಟಿದೆ. ತಂದೆಯು ನಿಮಗೆ ಜ್ಞಾನ ನೇತ್ರವನ್ನು ಕೊಡುತ್ತಾರೆ. ಆತ್ಮನಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವು ತಿಳಿದಿದೆ. ಚಕ್ರವು ಸುತ್ತುತ್ತಿರುತ್ತದೆ. ಬ್ರಾಹ್ಮಣರಿಗೆ ಸುದರ್ಶನ ಚಕ್ರವು ಸಿಗುತ್ತದೆ. ದೇವತೆಗಳಿಗೆ ಓದಿಸುವಂಥವರು ಯಾರೂ ಇರುವುದಿಲ್ಲ. ನೀವೇ ಓದಬೇಕಾಗಿದೆ. ನೀವೇ ನಂತರ ದೇವತೆಯಾಗಿ ಬಿಡುತ್ತೀರಿ. ಈಗ ತಂದೆಯು ಕುಳಿತು ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಾರೆ.
ಈ ಹೊಸ ಶಿಕ್ಷಣವನ್ನು ಓದಿ ಶ್ರೇಷ್ಠರಾಗುತ್ತೀರಿ. ಫಸ್ಟ್ ಇದ್ದವರೇ ಲಾಸ್ಟ್ ಆಗುತ್ತಾರೆ. ಇದು ಶಿಕ್ಷಣವಲ್ಲವೇ? ಈಗ ನೀವು ತಿಳಿದುಕೊಂಡಿದ್ದೀರಿ, ತಂದೆಯು ಪ್ರತಿ ಕಲ್ಪ ಬಂದು ಪತಿತರಿಂದ ಪಾವನ ಮಾಡುತ್ತಾರೆ. ನಂತರ ಈ ಜ್ಞಾನವು ಸಮಾಪ್ತಿಯಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಬಹಳ ಆಜ್ಞಾಕಾರಿಗಳಾಗಿ ಮಧುರರಾಗಿ ನಡೆಯಬೇಕು. ದೇಹದ ಅಹಂಕಾರದಲ್ಲಿ ಬರಬಾರದು. ತಂದೆಗೆ ಮಗುವಾಗಿ ನಂತರ ಯಾವುದೇ ತಪ್ಪನ್ನು ಮಾಡಬಾರದು. ಮಾಯೆಯ ಬಾಕ್ಸಿಂಗ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ತಮ್ಮ ವಾಕ್ಯಗಳಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳಲು ಆತ್ಮ ಅಭಿಮಾನಿಗಳಾಗಿರುವ ಅಭ್ಯಾಸ ಮಾಡಬೇಕು. ಸ್ಮೃತಿ ಇರಲಿ, ತಂದೆಯು ಕಲಿಸಿರುವುದನ್ನು ನಾವು ಹೇಳುತ್ತಿದ್ದೇವೆ, ಆದ್ದರಿಂದ ಅದರಲ್ಲಿ ಶಕ್ತಿಯನ್ನು ತುಂಬುತ್ತಾರೆ. ವರದಾನ: ಅವಿನಾಶಿ ನಶೆಯಲ್ಲಿದ್ದು ಆತ್ಮಿಕ ಮಜಾ ಮತ್ತು ಮೋಜಿನ ಅನುಭವ ಮಾಡುವಂತಹ ಬ್ರಾಹ್ಮಣರಿಂದ ಫರಿಷ್ಠಾ ಆಗಿರಿ. ವರದಾನದ ವಿವರಣೆ: ತಾವು ಬ್ರಾಹ್ಮಣರಿಂದ ಫರಿಷ್ಠೆ ದೇವತೆಗಳಿಗಿಂತಲೂ ಶ್ರೇಷ್ಠರಿದ್ದೀರಿ. ದೇವತೆಗಳ ಜೀವನದಲ್ಲಿ ತಂದೆಯ ಜ್ಞಾನವು ಎಮರ್ಜ್ ಆಗಿರುವುದಿಲ್ಲ. ಪರಮಾತ್ಮನ ಮಿಲನದ ಅನುಭವವೂ ಆಗುವುದಿಲ್ಲ. ಆದ್ದರಿಂದ ಈಗ ಸದಾ ಈ ನಶೆ ಇರಲಿ. ನಾವು ದೇವತೆಗಳಿಗಿಂತಲೂ ಶ್ರೇಷ್ಠವಾದ ಬ್ರಾಹ್ಮಣರಿಂದ ಫರಿಷ್ಠೆ ಆಗಿದ್ದೇವೆ. ಈ ಅವಿನಾಶಿ ನಶೆಯೇ ಆತ್ಮಿಕ ಮಜಾ ಮೋಜಿನ ಅನುಭವ ಮಾಡಿಸುವಂಥದ್ದಾಗಿದೆ. ಒಂದು ವೇಳೆ ನಶೆಯು ಸದಾ ಇರುವುದಿಲ್ಲವೆಂದರೆ ಕೆಲವೊಮ್ಮೆ ಮಜದಲ್ಲಿರುತ್ತೀರಿ, ಕೆಲವೊಮ್ಮೆ ಗೊಂದಲವಾಗುತ್ತೀರಿ. ಸ್ಲೋಗನ್: ತಮ್ಮ ಸೇವೆಯನ್ನೂ ಸಹ ತಂದೆಯ ಮುಂದೆ ಅರ್ಪಣೆ ಮಾಡಿಬಿಡಿ. ಆಗಲೇ ಸಮರ್ಪಿತ ಆತ್ಮ ಎಂದು ಹೇಳಲಾಗುತ್ತದೆ. ತಮ್ಮ ಸೇವೆಯನ್ನೂ ಸಹ ಶಿವತಂದೆಯ ಮುಂದೆ ಅರ್ಪಣೆ ಮಾಡಿಬಿಡಿ. ಆಗಲೇ ಸಮರ್ಪಿತ ಆತ್ಮ ಎಂದು ಹೇಳಲಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.